ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಹಲವಾರು ಜನರು ಪ್ರಮುಖವಾಗಿ ಕೆಳವರ್ಗದ ಹಾಗೆ ಮಧ್ಯಮದ ವರ್ಗದ ಜನರು ಕಷ್ಟಪಡ್ತಾ ಇದ್ರು, ಸಂಕಷ್ಟಕ್ಕೀಡಾಗಿದ್ರು. ಜೊತೆಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕೂಡ ಅದೇ ರೀತಿ ಕಿರುಕುಳವನ್ನ ನೀಡ್ತಾ ಇದ್ರು. ಸಾಲ ಪಡೆದಿದ್ದ ಜನರಿಗೆ ಕಿರುಕುಳ ನೀಡುತ್ತಿದ್ದ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಶೀಘ್ರದಲ್ಲೇ ಬ್ರೇಕ್ ಕೂಡ ಬೀಳುತ್ತೆ. ಇವತ್ತು ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಿಲ್ ಅಂಗೀಕಾರ ಆಗಿದೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮಸೂದೆ 2025 ಬಗ್ಗೆ ಸಮಗ್ರವಾಗಿ ಚರ್ಚೆಯಾದ ಬಳಿಕ ಸದನದಲ್ಲಿ ವಿಧೇಯಕ ಅಂಗೀಕಾರ ಆಗಿದೆ. ಸಾಲ ವಸೂಲಾತಿ ಮಾಡೋದಕ್ಕೆ ಕಿರುಕುಳ ಕೊಟ್ಟರೆ 10 ವರ್ಷದವರೆಗೂ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. 5 ಲಕ್ಷ ದಂಡ ವಿಧಿಸಬಹುದಾದ ವಿಧೇಯಕಕ್ಕೆ ಸದನದಲ್ಲಿ ಒಪ್ಪಿಗೆ ನೀಡಲಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 15ಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಚಾಮರಾಜನಗರದ ಒಂದು ಹಳ್ಳಿಯವರೇ ಊರನ್ನೇ ಬಿಟ್ಟು ಹೋಗಿದ್ರು. ಹಾಗಾಗಿ ನಾವು ಈ ಬಿಲ್ ಅನ್ನ ತಂದಿದ್ದೇವೆ ಅಂತ ತಿಳಿಸಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಟ್ರೈನ್ ಹೋದ್ಮೇಲೆ ನೀವು ಟಿಕೆಟ್ ತಗೊಳ್ತಾ ಇದ್ದೀರಿ, 30 ಜನ ಸತ್ತೋಗಿದ್ದಾರೆ, ಈಗ ಬಿಲ್ ಜಾರಿ ಮಾಡ್ತಾ ಇದ್ದಾರೆ. ಸರ್ಕಾರ ಬೇಗ ಸ್ಪಂದನೆ ಮಾಡಿದ್ದಿದ್ರೆ 30 ಜನರ ಜೀವವನ್ನ ಉಳಿಸಬಹುದಿತ್ತು ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಜನ ಸಂಪೂರ್ಣವಾಗಿ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಂದರ್ಭದಲ್ಲಿ ಆರ್ಡಿನೆನ್ಸ್ ರಿಪ್ಲೇಸ್ಮೆಂಟ್ ಬಿಲ್ ಆಗಿ ನಾವು ಮಂಡಿಸ್ತಾ ಇದ್ದೇವೆ. ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ, ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತದೆ. 30 ಜನ ಸತ್ತೋಗಿದ್ದಾರೆ, ಇದುವರೆಗೂ ಇನ್ನೂ ಜಾಸ್ತಿ ಆಗಿದ್ದಾರೆ. ನಮ್ಗೆ ಬಂದಿರೋಂಥ ಮಾಹಿತಿ ಪ್ರಕಾರ 30 ಜನ ಸತ್ತಿದ್ದಾರೆ ಅಂತ. ಅಂದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ರೆ, ಬೇಗ ಸ್ಪಂದನೆ ಮಾಡಿದ್ರೆ ಇಷ್ಟು 30 ಜೀವಗಳನ್ನು ಉಳಿಸ್ಬೋದಾಯ್ತು. ನಾವು ಎಲ್ಲರೂ ಇವ್ರು ಯಾರೂ ಸಾಹುಕಾರಗಳಲ್ಲ, ಇವ್ರ್ಯಾರೋ ದೊಡ್ಡ ಇಂಡಸ್ಟ್ರೀಸು ಮಲ್ಯ